ಬನ್ರಿ ಇವ್ಳಿಗೆ ಏನ್ ಬಂದದಪ್ಪ ಇವತ್ತು? ಬನ್ರಿ ನಿಂತ್ಕೊಳ್ರಿ ಇಲ್ಲಿ. ಅಲ್ಲಿ ನೋಡ್ರಿ, ಆ ಸುಖನಾತಿ 5 ವರ್ಷದ ಪ್ರೀತಿಗೆ ಗಂಡಂದು 1 ಶರ್ಟ್ ಗುಂಡಿ ಹೊಲಿತಾ ಇದ್ದಾಳೆ. ನಾನು 30 ವರ್ಷ ಸಂಸಾರ ಮಾಡಿದ್ದೀನಿ. ಈ ಶರ್ಟ್ನೆಲ್ಲ ಅರ್ಧಾಕ್ಬಿಟ್ಟು ಪೂರ್ತಿ ಹೊಲಿಬೇಕು ಅನ್ನಿಸ್ತಾ ಇದೆ. ಇದೆಂತ ಹುಚ್ಚು ಪ್ರೀತಿನೇ ಪಿಸಾಚಿ. ಅವೆಲ್ಲ ನಂಗೆ ಗೊತ್ತಿಲ್ಲ. ನಾನೀಗ ಗುಂಡಿ ಹಾಕ್ಲೇಬೇಕು. ಇಂಥ ಕಿತ್ತೋದ್ ಪ್ರೀತಿ ಯಾರಿಗೆ ಬೇಕೋ? ನಾನು ಬೇರೆ ಶರ್ಟ್ ಹಾಕಂದ್ರು ಹೋಗ. ಬನ್ರಿ ಇಲ್ಲಿ, ಬನ್ರಿ ಬನ್ರಿ ಬನ್ರಿ. ಏನಾಗದಪ್ಪ ಇವತ್ತು ಶರ್ಟ್ ಬೇಡ, ಬೇರೆ ಶರ್ಟ್ ಹಾಕೋತೀನಿ ಅಂತೀರಾ. ನಾಳೆ ಈ ಮನೆ ಬೇಜಾರಾಗಿದೆ, ಬೇರೆ ಮನೆ ಮಾಡ್ತೀನಿ ಅಂತೀರಾ. ನಮ್ಮಪ್ಪ ವರದಕ್ಷಿಣೆಗೆ ಅಂತ ಕೊಟ್ಟ ಬೈಕ್ನೂ ಮಾರ್ಕೊಂಡ್ಬಿಟ್ರಿ. ನಾಳೆ ನಾನ್ ಚೆನ್ನಾಗಿಲ್ಲ, ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅಂತ ಭಾಗ್ಯ ನನಗಿಲ್ಲೇ ಬರ್ಬೇಕು. ನತದೃಷ್ಟ ನಿನ್ ತಂಗಿನ ಡವ್ವರ್ದು ಮದುವೆ ಆಗ ನಾನು ಅಷ್ಟೊತ್ತಿಗೆ ಯಾಕಂಪ್ಲೇ. ಅಯ್ಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ಇವತ್ತು ಗುಂಡಿ ಹಾಕ್ಲೇಬೇಕು, ಗುಂಡಿ ಹೊಲಿಲೇಬೇಕು. ಅಮ್ಮ, ಇಲ್ಲಿ ಯಾವ್ದೋ 100 ರೂಪಾಯಿ ಬಿದ್ದೈತೆ ನಿಂದ. ಬಾಕ್ಸ್ ಎಲ್ಲ ಇಟ್ಕೊಂಡಿದ್ಯಾ? ಒಂದು ಆಟೋನೇ ಕಾಣ್ತಿಲ್ವಲ್ಲೇ. ಒಂದು ನಿಮಿಷ ಇರು, ಪ್ರಕಾಶ ಹೋಯ್ತಾವನೆ. ಲೇ ಪ್ರಕಾಶ, ಅಮ್ಮ ಅವನ ಜೊತೆ ಪ್ರಕಾಶ ಚೆನ್ನಾಗಿದ್ಯಾ ಆಂಟಿ? ಫ್ರೀ ಇದೆಯೇನೋ? ಆಂಟಿ, ನಾನು ಆಲ್ವೇಸ್ ಫ್ರೀ. ಇವಳನ್ನ ಒಂಚೂರು ಆಫೀಸಿಗೆ ಬಿಟ್ಬಿಡ. ಸರಿ ಆಂಟಿ. ಓಕೆ, ಹೋಗೆ ಹುಷಾರಾಗಿ ಕರ್ಕೊಂಡೋಗ. ಆಂಟಿ, ಇದೇನು ಅವಳನ್ನ ಕಳಿಸ್ಬಿಟ್ಟು ನೀವು ಹಂಗೆ ಹೋಯ್ತಾ ಇದ್ದೀರಾ? ಮತ್ತೆ 50 ರೂಪಾಯಿ ಕಾಸು ಕೊಡಿ. ಯಾಕೆ? ಆಟೋದಲ್ಲಿ ಹೋದ್ರೆ 100 ರೂಪೀಸ್ ಆಗಿರೋದು. ನೀವು ನಮ್ಮವ್ರಲ್ವಾ, ಅದಕ್ಕೆ 50% ಡಿಸ್ಕೌಂಟು ಕೊಡಿ. 50 ಒಲು ಇದೆಯಾ ನೀನು? ತಗೋ. ಕಳ್ಳ ಕಳ್ಳ. ನಿಲ್ಸು ನಿಲ್ಸು ನಿಲ್ಸು. ಯಾಕೆ ನಿಲ್ಸು. ನಮ್ಮ ಅಮ್ಮನ ಹತ್ರ ಯಾಕೋ 50 ರೂಪಾಯಿ ಇಸ್ಕೊಂಡೆ? ನನ್ಗೆ ಇವತ್ತು ಖರ್ಚಿಗೆ 2 ಸಿಗರೇಟ್ ಸೇದಕ್ಕಾದ್ರೆ ಸಾಕು. ಅದು ನಿಮ್ಮ ಅಪ್ಪನ ಕಾಸಲ್ಲ, ನಮ್ಮ ಅಮ್ಮ ಕೊಟ್ಟಿರೋ ದುಡ್ಡು. ಕೊಡು ಅದನ್ನ. ನೀವು ಹುಡುಗಿರು ಮನೆಯವ್ರ ಹತ್ರ ಒಳ್ಳೆ ಮಳ್ಳಿ ಇದ್ದಂಗೆ ಇರ್ತೀರಾ, ಲವರ್ ಹತ್ರ ಮಾತ್ರ ಮುಂಗ್ಸಿ ಆಡ್ದಂಗೆ ಆಡ್ತೀರಾ. ತಗೋ. ಅದ್ ಸರಿ, ನಮ್ ಲವ್ ಇಷ್ಟನಾ ನಿಮ್ಮ ಮನೇಲಿ ಮಾತಾಡ್ದ? ಇಲ್ಲ, ನನಗೆ ಸ್ವಲ್ಪ ಟೈಮ್ ಬೇಕು. ಇನ್ನೂ ಎಷ್ಟು ಟೈಮ್ ಬೇಕು? ನೀನ್ ದಿನ ಆಫೀಸಿಗೆ ಡ್ರಾಪ್ ಮಾಡಕ್ ಬರೋದ್ ನೋಡಿ ನಮ್ಮ ಸ್ಟಾಫ್ಗಳೆಲ್ಲ, ಓ ನಿಮ್ ಚಿಕ್ಕಪ್ಪನ ಡೈಲಿ ಡ್ರಾಪ್ ಮಾಡ್ತಾರೆ, ನೀನ್ ತುಂಬಾ ಲಕ್ಕಿ ಅಂತ ಆಡ್ಕೋತಾರೆ. ನನ್ಗವ್ರೆಲ್ಲ ಮಾತಾಡೋದ್ ನೋಡಿ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಅದಕ್ಕೇನ್ ಮಾಡುವಂತೀಯ ಇವಾಗ? ನೀನೇನು ಮಾಡಕ್ಕಾಗಲ್ಲ ಅಂತಾನೆ ನಾನೇ ಒಂದ್ ಸೆಟ್ ಮಾಡಿದೀನಿ. ಸೆಟ್ಟಾ? ಏನದು? ನಮ್ ಪ್ರೀತಿ ವಿಚಾರನ ಮಾತಾಡಕ್ಕೆ ಅಂತಾನೆ ನಮ್ಮ ಅಮ್ಮನ ನಿಮ್ ಮನೆ ಕಳ್ಸಿದೀನಿ. ಹೌದಾ? ಹಂಗಾರೆ ನಾವ್ ಇಲ್ಲಿಂದ ಏನ್ ಮಾಡ್ತಾ ಇದೀವಿ? ನಡಿ, ಎತ್ತು ಗಾಡಿ, ಮನೆಗೆ ಹೋಗೋಣ. ಇನ್ನೊಂದ್ಸರಿ ನಾನು ಆ TV ಪ್ರೋಗ್ರಾಮ್ ನೋಡಲ್ಲ, ಗುಂಡಿ ಕಿತ್ತಾಕಿ ಒಲಿಯಲ್ಲ ಕಣ್ರಿ ನಾನು. ಭಾಗ್ಯ, ಅನ್ಸೂಯ ಬಾ. ಭಾಗ್ಯ, ಕುಮಾರಣ್ಣ, ಇದೇನಿದು ಮುಖದ ಮೇಲೆ ಪ್ಯಾಚ್ ವರ್ಕು? ಅದು ಬೆಳಗ್ಗೆ ಎದುರುಗಡೆ ಮನೆ ನಾಯಿ ಕಚ್ಬಿಡ್ತು. ಕಚ್ಚಿದ್ದು ಹೆಣ್ಣಾಯ ಗಣ್ಣಾಯ? ಗಂಡು ಜಾತಿ ನಾಯಿ ಪಾಪದವು, ಅವು ಬಗುಳ್ತವೆ, ಕಚ್ಚಲ್ಲ. ಕಚ್ಚೋದೇನಿದ್ರು ಹೆಣ್ಣಾಯಿ. ನಾನು ಆಯಿಂಟ್ಮೆಂಟ್ ಹಚ್ತೀನಿ, ವಾಸಿ ಆಗತ್ತೆ, ಸುಮ್ಮನೆ ಇರಿ. ಮಾತಾಡ್ತೀರಿ, ಬರ್ತೀನಿ. ಯಪ್ಪ. ಮತ್ತೆ ಏನೇ ಅನ್ಸೂಯ, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ? ಏನಿಲ್ಲ ಕಣೆ, ಸೀದಾ ವಿಷಯಕ್ಕೆ ಬರ್ತೀನಿ. ನಿನ್ನ ಮಗನ ನಮ್ಮ ಮನೆ ಅಳಿಯನ್ ಮಾಡ್ಕೋಬೇಕು ಅಂತಿದ್ದೀನಿ. ನೋ, ನೆವರ್. ಯಾಕೆ ಭಾಗ್ಯ? ಯಾಕೆ ಅಂದರೆ ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ವರದಕ್ಷಿಣೆ ವರೋಪಚಾರ ಏನಾದ್ರು ಕೊಡಬೇಕಾ? ಅಯ್ಯೋ, ವರದಕ್ಷಿಣೆ ವರೋಪಚಾರ ಏನು ಬೇಡ ಕಣೆ. ನಿನ್ನ ಮಗಳನ್ನ ನನ್ನ ಮನೆಗೆ ಕೊಡ್ತಿದ್ಯಲ್ಲ ಅಷ್ಟೇ ಸಾಕು. ಎಷ್ಟು ಒಳ್ಳೆ ಸ್ವೀಟ್ ಆಗಿರೋ ಸುದ್ದಿ ಹೇಳಿದೆ. ತಾಳು, ನಿನ್ಗೆ ಸ್ವೀಟ್ ತೊಗೊಂಬರ್ತೀನಿ, ಆಯಿತಾ? ಸರಿ. ಅನ್ಸೂಯ, ನಾನೇ ತಿನ್ನಿಸ್ತೀನಿ ನಿನಗೆ. ಅವಲಕ್ಕಿ ಸರ ಯಾವಾಗಲೇ ಮಾಡಿಸ್ದೆ? ಇದು ಅವಲಕ್ಕಿ ಸರ ಅಲ್ಲ ಕಣೆ, ಕಾಸಿನ ಸರ. ಇಲ್ಲ ಕಣೆ, ಅದು ಅವಲಕ್ಕಿ ಸರನೇ. ಲೇ,
ಕಾಸು ಕೊಟ್ಟು ಮಾಡಿಸಿದೀನಿ ಕಣೆ. ಅವಲಕ್ಕಿ ಸರ ಯಾವುದು ಕಾಸಿನ ಸರ ಯಾವುದು ಅಂತ ನನಗೆ ಗೊತ್ತಿಲ್ವಾ? ಇದು ಕಾಸಿನ ಸರನೇ ಕಣೆ. ಅಯ್ಯೋ ಇಲ್ಲ ಕಣೆ, ಇದು ಅವಲಕ್ಕಿ ಸರ. ನಮ್ಮೂರಲ್ಲೆಲ್ಲ ಇದನ್ನ ಅವಲಕ್ಕಿ ಸರ ಅಂತಾನೆ ಕರೆಯೋದು. KGF ಆಡಿರೋದೆ ನಮ್ಮ ಖಾನ್ದಾನ್ಗಳು ಕಣೆ. ಗೋಲ್ಡ್ ಡಿಸೈನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಎಷ್ಟು ಮಾಡಿಸಿದೀನಿ ನಾನು. ನನಗಿಂತ ಡಿಸೈನ್ ಗೊತ್ತೇನೆ ನಿನಗೆ? ಲೇ, ನಿನಗೆ ಮೊದಲಿಂದನೂ ಈ ಅನ್ಸೂಯಿನ ಕಂಡ್ರೆ ತುಂಬ ಅಸೂಯೆ. ಏಯ್, ಯಾವ ಸೀಮೆ ಜಮೀನ್ದಾರ ಮಗಳು ಅಂತ ನಿನ್ಕೊಂಡ್ರು ನಾನು ಅಸೂಯೆ ಪಡ್ಬೇಕೆ? ಬಾಡಿಗೆ ಮನೇಲಿದ್ರು ಬಾಯಿ ತುಂಬ ಮಾತಾಡ್ತೀಯ ಕಣೆ. ಬಾಡಿಗೆ ಮನೇಲಿದ್ರು ವರ್ಷಕ್ಕೊಂದು ಒಡವೆ ಮಾಡಿಸ್ಕೊತೀನಿ. ನೀನು ಸ್ವಂತ ಮನೇಲಿದ್ರು 5 ವರ್ಷಕ್ಕೊಂದು ಮೂಗ್ಬಟ್ ಕೂಡ ಮಾಡಿಸ್ಕೊಂಡಿಲ್ಲ. ಏಯ್, ನನ್ನ ಏನೇ ಅನ್ಕೊಂಬಿಟ್ಟಿದ್ಯಾ ನೀನು? ನನ್ನ ಮಗನ ಮದುವೆ ಮಾಡಬೇಕು ಅಂತ ಕೆ ಜಿ ಗಟ್ಟಲೆ ಒಡವೆ ಮಾಡಿಸಿ ಮೇಲೆ ಕಬೋರ್ಡಲ್ಲಿ ಇಟ್ಟಿದ್ದೀನಿ. ಬಾ ಬೇಕಾರೆ ಇವಾಗಲೇ ನೋಡು, ಬಾ. ನಡಿ ನೋಡೋಣ. ಬೇಡ, ಕೂತ್ಕೋ ಸಮಾಧಾನವಾಗಿ. ನೋಡಿದೀನಿ ನಾನು ಬೀರುಲಿ ಎಷ್ಟು ಒಡವೆ ಇಟ್ಟಿದ್ಯಾ ಅಂತ. ನನ್ನ ಮಗಳು ಮದುವೆ ಆದ್ಮೇಲೆ ನಮ್ಮನೆ ಒಡವೆ ಎಲ್ಲ ನಿಮ್ಮನೆಗೆ ಬರುತ್ತೆ ಅಂತ ಬಕ್ಕ ಪಕ್ಷಿ ಕಾದಂಗೆ ಕಾಯ್ತಿದ್ಯಾ. ಆಹಾ, ನೀನೇನು ಕಮ್ಮಿನ? ಬೆಳಗ್ಗೆನೆ ನಾಟಕ ಶುರು ಮಾಡೋಳೆ ನೀನು, ಅದು ವಿತ್ ಮೇಕಪ್. ಇವತ್ತು ನಿಜವಾಗ್ಲೂ ನಮ್ಮ ಮದುವೆ ಫಿಕ್ಸ್ ಆಗುತ್ತೆ ಅಲ್ವಾ? 100% ಡೌಟೇ ಬೇಡ. ಬಾ. ಲೇ, ನನ್ನ ಮಗಳಿಗೆ ಸೆಟ್ ಆಗೋ ಅಂತ ಗಂಡು ಎಲ್ಲೋದ್ರೂ ಸಿಗ್ತಾರೆ. ನೋಡ್ತಾ ಇರು ಎಂತ ಗಂಡನ ತಂದು ಕಟ್ತೀನಿ ಅಂತ. ನಮ್ಮನ್ನ ದೂರ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಾ. ನಿನ್ನ ಮಗನಿಗೆ ನನ್ನ ಮಗಳನ್ನ ಕೊಟ್ಬಿಟ್ರೆ ಈ ಸ್ಕೂಟ್ರಿಗೆ ಟ್ರ್ಯಾಕ್ಟರ್ದು ಟೈರ್ ಇರ್ತಲ್ಲ ಹಂಗಿರುತ್ತೆ ಇಬ್ಬರು ಜೋಡಿ. ಏಯ್, ನಿಮ್ಮ ಅಮ್ಮಂಗೆ ಕರೆಕ್ಟಾಗಿ ಮಾತಾಡಕ್ಕೆ ಹೇಳು. ಏನಮ್ಮ ಮಾತಾಡ್ತಿದ್ಯಾ? ಏಯ್, ನೀ ಸುಮ್ಮನಿರೆ. ಅಲ್ಲಿ ನೋಡು, ನಮ್ಮ ಕಾಂಪೌಂಡ್ ಅಷ್ಟುದ್ದನೂ ಇಲ್ಲ ನಿನ್ನ ಮಗಳು. ನನ್ನ ಮಗನಿಗೆ ಪಿಕ್ಚರ್ ಹೀರೋಯಿನ್ನ ತಂದು ಮದುವೆ ಮಾಡ್ತೀನಿ. ಅದು ಪ್ಯಾಲೇಸ್ ಗ್ರೌಂಡಲ್ಲಿ ತ್ರಿಪುರ ವಾಸನೆ ಇದೆಯಲ್ಲ, ಅಲ್ಲೇ ಮದುವೆ ಮಾಡ್ತೀನಿ ಕಣೆ. ನಿನ್ನೂ ಕರಿತೀನಿ, ಬಂದು ಹೋಗು. ಅಮ್ಮ, ನನ್ಗೆ ಯಾವ ಹೀರೋಯಿನ್ ಬೇಡ, ನನ್ಗೆ ಹೀರೋಯಿನೇ ಸಾಕಮ್ಮ. ಏ, ನೀ ಸುಮ್ಮನೆ ಇರೋ. ನಿನ್ನ ವ್ಯಾಲ್ಯೂ ಏನು ಅಂತ ನಿನಗೆ ಗೊತ್ತಿಲ್ಲ. ಹೌದಾ? ಏಯ್, ನಮ್ಮಮ್ಮ ಹೇಳ್ತವ್ರೆ ನೀನ್ ಬೇಡವಂತೆ ಬಿಡು. ನೋಡ್ತೀನಿ ಕಣೆ ಅದೆಂತ ಒಳ್ಳೆ ತಂದು ಕಟ್ತೀಯ ಅಂತ. ಹೋಗೆ. ಏಯ್, ಬಾರಿ ಹೋಗೋಣ. ಸೂಯ, ಎಂತ ಅವಮಾನ ಮಾಡ್ಬಿಟ್ಟೆ ನೀನು ನನಗೆ. ನನಗೆ ಬರ್ತಾ ಇರೋ ಕೋಪದಲ್ಲಿ. ಏಯ್, ಇದೇನೇ ಇದು? ನಾನು ಹೋಗಿ ಬರೋಷ್ಟ್ರಲ್ಲಿ ಅವಲಕ್ಕಿ ಸರ ಕಾಸಿನ ಸರ ಅಂತ ಕಿತ್ತಾಡ್ತಿದ್ರಂತಲ್ಲೇ. ಏನು? ಹೋಗಿ 5 ನಿಮಿಷ ಆಗಿಲ್ಲ, ಆಗ್ಲೇ ಇಡೀ ರೋಡ್ನ ಕವರ್ ಮಾಡೋಳ. ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಮರ್ಯಾದೆ ಹೋಯ್ತಾ? ಓ, ನನ್ನ ಮರ್ಯಾದೆ ಉಳಿಸೋದು ನಿಮ್ಮ ಕೈಲಿದೆ ಕಣ್ರಿ. ಏನ್ಕೆ? ನೋಡಿ, ಮರ್ಯಾದಿನ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲಿಂದನೇ ಪಡ್ಕೋಬೇಕು ಅಂತ ಅಂದ್ರೆ ಕಾಸಿನ ಸರ, ಒಂದ್ ಜೊತೆ ಬಳೆ, ಮುತ್ತಿನ ಓಲೆ, ಮುತ್ತಿನ ಸರ. ಯಾಕೆ ನಾಗವಲ್ಲಿ ಸರ? ನಾಗವಲ್ಲಿ ಸರನೂ ಕಣೋ. ಇಷ್ಟು ನನಗೆ ಬೇಕು ಕಣ್ರಿ. ಯಾವ್ದನ್ನ ದುಡ್ಡಾಗ್ಲಿ ಬಿಡೆ, ಕೊಡಿಸ್ತೀನಿ ರೀ. ಅದೆಲ್ಲ ಗೊತ್ತಿಲ್ಲ ನನಗೆ, ನಾಳೆ ಬೆಳಗ್ಗೆ ಬೇಕು. ನೋಡಿ, ಇದೆಲ್ಲ ತಂದು ಕೊಟ್ಟಿಲ್ಲ ಅಂದ್ರೆ ಊರಿಗೆ ಹೋಗ್ಬೇಕಾಗತ್ತೆ. ಟಿಕೆಟ್ ಬುಕ್ ಬರ್ತಲ್ಲ, ಸ್ಲೀಪರ ಸೀಟ? ನೋಡಿ, ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಊರಿಗೆ ಹೋಗೋದು ನೀವು, ಅಲ್ಲಿ ಹೋಗಿ ಎಮ್ಮೆ ಕರ್ಕೊಂಡು ಸಗಣಿ ಎತ್ಕೊಂಡು ಗೊಬ್ಬರ ಹಾಕ್ಬೇಕಾಗತ್ತೆ. ಇಲ್ಲಿ ಬಿಡು, ಜಮೀನ್ ಮಾರ್ಬಿಟ್ಟು ಅದ್ರ ತಕ್ಕೊಡ್ತೀನಿ. ತರ್ತಾರಂತೆ ನಿಮ್ಮಪ್ಪ. ತಗೊಂಡು ಹಾಕೋ. ಎಲ್ಲ ಇಲ್ಲೇ ಬಿತ್ಸಾಯವು. ಆರೋಗ್ಯ ತಗೊಂಡೆ, ಈ ಸೀರೆ ತಗೊಂಡೆ ಅಂತ ಯಾವ ಕಾಣಿಸ್ತಾ ಇಲ್ಲ. ಯಾರಿಗೆ ತೋರಿಸ್ಲಪ್ಪ ಈಗ ನಾನು ಇದನ್ನ? ಅಲ್ಲಿ ನೇತ್ರಾವತಿ ಇದ್ದಾಳೆ. ನೇತ್ರ, ಏನ್ ಬಗ್ಗೆಮ್ಮ ಸಂಸಾರ ಕರ್ಕೊಂಡು ಎಲ್ಲಿ ತೀರ್ಥ ತಗೊಂಡಿರಂಗಿದೆ? ತೀರ್ಥಯಾತ್ರೆಗಲ್ಲ ಕಣೆ, ಸೇಡ್ ತೀರಿಸ್ಕೊಳ್ಳೋ ಯಾತ್ರೆ. ಅದಿರ್ಲಿ ಬಿಡು, ನನ್ನಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ ಇದೆಯಾ? ನೋಡು 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 ನೋಡು, ಸರಿಯಾಗಿ ನೋಡು 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 ನೋಡು. ಏನಾದರೂ ಕಾಣಿಸ್ತಾ ಇದೆಯಾ? ನೋಡು 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 ನೋಡು. ಹಾ, ಗೊತ್ತಾಯ್ತು. ಏನು? ನಿಮ್ಮ ತಲೆಯಲ್ಲಿ 4 ಬಿಳಿ ಕೂದಲು ಜಾಸ್ತಿ ಆಗೈತೆ.
ರೀ 500 ರೂಪಾಯಿ ಕೊಡ್ರಿ. ನೋ ಮೋರ್ ಕ್ವಶನ್, ಒನ್ಲಿ ಗಿವ್ ಮಿ 500. ತಗೋ ಇದನ್ನ. ಏನಕ್ಕಿದು? ನಿನಗೆ ಯಾರು ನೇತ್ರಾವತಿ ಅಂತ ಹೆಸರಿಟ್ರಮ್ಮ? ತಗೋ, ಹೋಗಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊ. ಇಲ್ಲಾಂದ್ರೆ ರೋಡಲ್ಲಿ ಓಡಾಡ್ಬೇಕಾದ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಕಣೆ ನೇತ್ರಾವತಿ. ದಾರಿಲಿ ಓಡಾಡಕ್ಕೆ ಕಷ್ಟ ಆಗತ್ತೆ. ಎಷ್ಟಾಯ್ತಲ್ಲ ಟೈಮು? 4:15. ಅವ್ರು ಬರೋ ಟೈಮಲ್ಲಿ ಬೇಗ ಮನ್ಗೋಗೋನ್ ಬಾರೆ. ಯಾರು ಬಂದರೂ ಅಷ್ಟೇ, ಬರದೇ ಇದ್ರು ಅಷ್ಟೇ. ಇವತ್ತು ಈ ಏರಿಯಾ ಫುಲ್ ಕವರ್ ಮಾಡಿ ನಾನು ಒಡವೆ ಎಲ್ಲ ತೋರ್ಸೋವರೆಗೂ ಬರಲ್ಲ ನಾನು. ಈ ಅಮ್ಮನಿಗೇನ ಕೇಳ್ಗಾಲ ಬಂದೈತೆ ಅನ್ಸುತ್ತೆ. ಶ್ಯಾಮ್ಲಂಗೆ ಫೋನ್ ಮಾಡ. ಶ್ಯಾಮ್ಲಾ, ಎಲ್ಲೇ ಇದೆಯಾ? ಏನ್ ವಿಷಯ? ನಿನಗೇನೋ ತೋರಿಸ್ಬೇಕಾಗಿತ್ತು ಕಣೆ. ನೀನೇನು ತೋರ್ಸೋದು ಬೇಕಾಗಿಲ್ಲ ಕಣೆ. ನಾವು ಡೆಲ್ಲಿಲಿದೀವಿ, ಎಂಜಾಯ್ ಮಾಡ್ತಿದೀವಿ ಟ್ರಿಪ್ನ. ನೀನು ಡೆಲ್ಲಿ ನೋಡಿದೀಯನೆ? ಏನ ಜುಜ್ಬಿ ಡೆಲ್ಲಿನ? ನಾವು ಬರೋವರ ಬ್ಯಾಂಕಾಕ್ ಹೋಗ್ತೀವಿ. ಬ್ಯಾಂಕಾಕ್ಗೆ ದಿನ ಕಾಲ್ಗೆ ಎಡ್ವಿ ಬೀಳ್ತಾ ಇದ್ವು. ಡೆಲ್ಲಿಗೆ ಹೋಗಿದಳಂತೆ, ಡೆಲ್ಲಿಗೆ. ಇದನ್ನೆಲ್ಲ ನೋಡೋ ಭಾಗ್ಯ ಅವಕ್ಕೂ ಇರ್ಬೇಕಲ್ಲ ಮಹಾಲಕ್ಷ್ಮಿ. ಲೆಟ್ಸ್ ಗೋ, ಫಾಲೋ ಮೀ. ಅನ್ಸೂಯ, ಒಳಗೆ ಮೊಟ್ಟೆ ಇಡ್ತಿದ್ಯಾ? ಬಾರೆ ಆಚೆಗೆ. ಟೈಮ್ ಇಲ್ಲ, ಬಾರೆ. ಇನ್ನು ಏರಿಯಾ ಕವರ್ ಮಾಡಬೇಕು. ನೀನಾ? ನಾನು ಯಾರೋ ಭಿಕ್ಷದವರು ಅಂದ್ಕೊಂಡೆ. ಏಯ್, ಭಿಕ್ಷೆ ಬೇಡ ಅಂತ ನನಗೇನೆ ಬಂದಿರೋದು. ಅದು ಯಾವುದೋ ಒಂದು ಪುಟ್ಗೋಸಿ ಸರ ಹಾಕೊಂಡ್ಬಿಟ್ಟು ಪೋಸ್ ಕೊಡ್ತಿದ್ದಲ್ಲ, ಪೋಸು. ಇಷ್ಟು ಬಂಗಾರ ಏನಾರು ನೀನು ಹಾಕೊಂಡ್ಬಿಟ್ರೆ ಇದ್ರ ಭಾರಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಿತ್ತು. ಹಾರ್ಟ್ ಅಟ್ಯಾಕು. ಆಂಟಿ ಏನಂಟಿ ಇಷ್ಟೊಂದು ಒಡವೆ ಸಡನ್ ಆಗಿ ಇಷ್ಟೊಂದು ಎಲ್ಲಿಂದ ಬಂತು? ಬಂದಿದ್ದಲ್ಲ, ತಂದಿದ್ದು. ನನ್ನ ಗಂಡ ಕಲಿಯುಗದ ಸಾಕ್ಷಾತ್ ಕುಬೇರ. ಜಮೀನ್ ಮಾರಿ ಈ ಚಿನ್ನ ತಂದು ಹಾಕಿರೋದು, ಗೊತ್ತಾ? ನೋಡಕ್ ಮಾತ್ರ ಸಿಂಪಲ್ಲು, ಲೆವೆಲ್ ತೋರ್ಸಕ್ ನಿಂತ್ರೆ ನೆಕ್ಸ್ಟ್ ಲೆವೆಲ್. ಈ ಬಿಲ್ಡಪ್ ಮಾತ್ಕೊಳ್ಳಲ್ಲ ಇವಾಗ, ಯಾಕೆ ಸುಮ್ಕೇರೋ? ಆದ್ರೂ ಇದು ಯಾಕೋ ಚಿನ್ನ ತರ ಕಾಣ್ತಾ ಇಲ್ವಲ್ಲ? ಕುಮಾರಣ್ಣ ಒಂದಲ್ಲಪ್ಪ ಇವನು. ಏನ್ ಕುಮಾರಣ್ಣ ನಿನ್ನ ಫೋನ್ ತೆಗಿತಾ ಇಲ್ಲ? ಸೈಲೆಂಟ್ ಆಗ್ಬಿಟ್ಟಿತ್ತು. ಏನ್ ಕುಮಾರಣ್ಣ ಸುಳ್ಳು ಹೇಳ್ತೀಯಾ? ಸಂಜೆ ತಂದ್ಕೊಡ್ತೀನಿ ತಾನೆ ರಿಸ್ಕ್ ತಗೊಂಡು ಹೆಲ್ಪ್ ಮಾಡಿದ್ದು. ಏನ್ ರಿಸ್ಕ, ಏನ್ ಹೆಲ್ಪ್? ಇಲ್ಲೆಲ್ಲ ದೊಡ್ಡವ್ರು ಮಾತಾಡ್ತಾ ಇರೋದು ಕಾಣಿಸ್ತಾ ಇಲ್ವಾ? ನಡಿ. ಅಕ್ಕ, ಒಂದ್ ನಿಮಿಷ ಇರಿ. ಅವ್ನು ಏನು ಹೇಳ್ತಿದ್ದಾನೆ ಕೇಳೋಣ. ಅದೇನು ಹೇಳಪ್ಪ? ಇರಿ ಮೇಡಮ್, ನೀವು ಫಸ್ಟ್ ಸರ ತೆಗೀರಿ. ಸರ ತೆಗಿಗೆ ಅಂದ್ರೆ ನೀನ್ ತಲೆ ತೆಗೆದ್ಬಿಡ್ತೀನಿ. ಇದನ್ನ ನನ್ನ ಗಂಡ ಜಮೀನ್ ಮಾರಿ ತಂದಾಕಿರೋದು ಚಿನ್ನ, ಗೊತ್ತಾ? ಕುಮಾರಣ್ಣ, ಈ ಸರ ನೀನು ಜಮೀನ್ ಮಾಡ್ತಾನೆ ಕೊಟ್ಟ? ಹಂಗಂದ್ರೆ ಮೇಡಮ್, ಚಿನ್ನನೇ ಅಲ್ಲ ಅದು. ನಮ್ಮ ನಾಟಕದ ಸರ. ಈ ಅಪ್ಪ ಬಂದು ಸಂಜೆ ಗೋಳಾಡಿದ್ದಕ್ಕೆ ಹೋಗ್ಲಿ ಪಾಪ ಅಂತ ತಂದ್ಕೊಟ್ಟೆ. ಮೇಡಮ್, ನೀವಾದ್ರೂ ಹೇಳಿ ಮೇಡಮ್, ಟೈಮ್ ಆಗ್ತೈತೆ, ನಮ್ಮ ನಾಟಕ ಶುರು ಮಾಡಬೇಕು. ರೋಲ್ಡ್ ಗೋಲ್ಡಾ? ಕುಮಾರಣ್ಣ, ಇದು ನಾಟಕದ ಕಂಪ್ನಿದಾ? ಅಯ್ಯೋ, ಸಿಕ್ಕಿದ್ದೆ ಅದು. ನಾನು ಅನ್ಕೊಂಡೆ 500 ರೂಪಾಯಿ ಕೊಟ್ಬಿಟ್ಟು ಕಂಟೆಸ್ಟ್ ಮಾಡ್ಕೊಂತ ಹೇಳಿದ್ರಲ್ಲ, ಈಗ ಇದು ತಗೊಳ್ಳಿ. ಮಾನ ಮರೀದಿ ಹೋದ್ಮೇಲೆ ತಲೆ ಎತ್ಕೊಂಡು ನೋಡೋರು ತಿರುಗಾಡೋಕ್ಕಾಗಲ್ಲ. ಆಟೋನಲ್ಲಿ ಹೋಗಿ. ಮಾನ ಹೋದ್ರೂ ಪರವಾಗಿಲ್ಲ, ಆದ್ರೆ ಈ ತರ ಮರ್ಯಾದೆ ಮಾತ್ರ ಹೋಗ್ಬಾರ್ದು. ಏನ್ರಿ ಇದೆಲ್ಲ? ನಮ್ಮಪ್ಪ ಹೆಂಗೋ ಎಲ್ಲ ಸೆಟ್ ಮಾಡಿದ್ದ, ನೀನೇ ಬಿಲ್ಡಪ್ ಅಂತ ಎಲ್ಲ ಮರ್ಯಾದೆ ಹಾಳು ಮಾಡ್ಕೊಂಡ್ಬಿಟ್ಟಲ್ಲ. ಮೇಡಮ್, ಇದೆಲ್ಲ ನೀವು ಆಮೇಲೆ ನೋಡ್ಕೊಳ್ಳಿ, ನಂಗೆ ಬಿಚ್ಕೊಡಿ, ನಾಟಕಕ್ಕೆ ಲೇಟ್ ಆಗ್ತಿದೆ. ಅಕ್ಕ, ಒಡವೆ ಅಂತ ಬಿಚ್ಕೊಡಕ್ಕ? ಬಿಚ್ಚು. ಪಾಪ ನಮ್ಮಕ್ಕ ಚಿನ್ನದು ಅಂತ ಯಾಮಾರ್ಬಿಟ್ರು. ಅಕ್ಕ, ಇದನ್ನು ಬಿಚ್ಚಿ. ಹುಷಾರಪ್ಪ, ನಾಟಕ ಕಂಪ್ನಿದು. ಕುಮಾರಣ್ಣ, ಸಂಜೆ ಕಂಪ್ನಿ ಕಡೆ ಬಾ. ಚಿನ್ನ ನಿಮ್ಮ ಮನೇಲಿ ಪೊರ್ಕೆ ಇದೆಯಾ? ಯಾಕೋ ನಿಂತ್ಕೊಳ, ಇವತ್ತು ನಿನ್ನ ಬಿಡಲ್ಲ ಕಣ. ಅಯ್ಯಯ್ಯೋ, ನನಗೆ ಗೊತ್ತಿಲ್ಲದ್ರೆ ತಪ್ಪು ಮಾಡ್ಬಿಟ್ಟೆ ಕಣೆ. ಲೇ ಅಮ್ಮ ಬಿಡಮ್ಮ, ಪಾಪ ಅಮ್ಮ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ
ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಲೈಕ್ ಮಾಡಿ, ಹಾಗೂ ಬೆಲ್ ಹೊಡಿಯೋದು ಮಾತ್ರ ಮರಿಬೇಡಿ. ಮರಿಬೇಡಿ. ಇದಕ್ಕೆ ಮ್ಯಾಚ್ ಆಗೋ ಒಡವೆಗಳಿರ್ಬೇಕು, ಚೆನ್ನಾಗಿರುತ್ತೆ. ಅಷ್ಟೇ ತಾನೇ, ನಮ್ಮಪ್ಪ ನಮ್ಮಮ್ಮಂಗೆ ಬೇಜಾನ್ ಒಡವೆ ಮಾಡಿಸ್ಕೊಟ್ಟವನೆ. ಇರು ಕೊಡ್ತೀನಿ. ನೋಡು ನೋಡು, ಬಳೆ ಬಳೆ ತಗೋ, ಎಲ್ಲ ಮ್ಯಾಚಿಂಗ್ ಆಗುತ್ತೆ, ಹಾಕೊಂಡು ಸುಂದರವಾಗಿ ಕಾಣು.